ಮಹಿಳೆಯರ ಖಾತೆಗೆ ಜಮೆ ಆಗ್ತಾ? ನೋಡಿ, ಕಳೆದ 2025ರ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಚಳಿಗಾಲ ಅಧಿವೇಶನದಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿ ಬಗ್ಗೆ ಏನು ಸರ್ಕಾರ ಭಾಳಷ್ಟು ಗ್ಯಾರಂಟಿ ಬಗ್ಗೆ ಹೇಳ್ಕೊಳ್ತಾ ಇತ್ತು. ಆ ಗ್ಯಾರಂಟಿಗಳಲ್ಲಿ ವಿಶೇಷವಾಗಿ ಎರಡು ಗ್ಯಾರಂಟಿಗಳಿವೆ. ಒಂದು ಎರಡು ಗ್ಯಾರಂಟಿ, ಒಂದು ಅನ್ನಭಾಗ್ಯದ ಹೇಳಿರ್ತಕ್ಕಂಥದ್ದು ಮತ್ತು ಗೃಹಲಕ್ಷ್ಮಿ. ಎರಡರಲ್ಲಿ ಕೂಡ ಕರ್ನಾಟಕದ ಸರ್ಕಾರ ಎಷ್ಟು ಲೋಪದೋಷ ಮಾಡಿದೆ ಅಂತಕ್ಕಂಥದ್ದು ನಾನು ವಿತ್ ಎವಿಡೆನ್ಸ್ ಸಾಕ್ಷಿ ಸಮೇತ ಇಡತಕ್ಕಂಥ ಕೆಲಸ ಆಗಿತ್ತು. 2025ರ ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳ ಸುಮಾರು 1,24,00,000 ತಾಯಂದಿರ ಅಕೌಂಟಿಗೆ 5,000 ಕೋಟಿಯಷ್ಟು ಹಣವನ್ನು ಕೂಡ ಜಮೆ ಆಗಿಲ್ಲ ಅಂತಕ್ಕಂಥದ್ದನ್ನು ನಾನು ಭಾಳ ಸ್ಪಷ್ಟವಾಗಿ ವಿತ್ ಆಲ್ ಎಲ್ಲ ಸಾಕ್ಷಿಗಳ ಸಮೇತ ಅಲ್ಲಿ ಇಡ್ತಕ್ಕಂಥ ಕೆಲಸ ಆದರೂ ಕೂಡ ಅವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದರು, ಹಾಕಿಲ್ಲ ಅಂದ್ರೆ ಹಾಕ್ಕೊಂಡು ಬಿಡಪ್ಪ ಅಂತ ಹೇಳಿದರು. ತದನಂತರ ಜನವರಿಯಲ್ಲಿ ವಿಶೇಷ ಅಧಿವೇಶನ ಮತ್ತು ಮಾರ್ಚ್ದಲ್ಲಿ ಅಧಿವೇಶನ ನಡೆದಾಗೂ ಕೂಡ ಇದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದೆ. ಅವಾಗೂ ಕೂಡ ನೋಡೋಣ ಅಂತ ಹೇಳಿದ್ರು ಹೊರತು ಇವತ್ತಿನವರೆಗೂ ಕೂಡ ಆ 5,000 ಕೋಟಿ ಹಣ ಎಲ್ಲಿ ಹೋಯಿತು ಅನ್ನೋಂಥದ್ದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ನನಗನ್ಸುತ್ತೆ ಇವತ್ತು ಪರಿಷ್ಕರಣೆ ಮಾಡ್ತೀನಿ ಅಂತ ಏನೋ ಒಂದು ಹೊಸ ನೆಪವನ್ನು ತಗೊಂಡ್ಬಂದಿದ್ದಾರೆ. ನನಗನ್ಸುತ್ತೆ ಬಹುಶಃ ಇದನ್ನೆಲ್ಲ ಹಿಂದಿನ ಏನು ಘೋಟಾಲೆಗಳಾಗಿತ್ತು ಅವನ್ನೆಲ್ಲ ಮುಚ್ಚಿ ಹಾಕಿ ಪರಿಷ್ಕರಣೆ ಅಂತ ಅನಿಸುತ್ತೆ. ಯಾಕಂದರೆ ಇವತ್ತು CAG ವರದಿಯಲ್ಲಿ ಕೂಡ ಬಂದಿರತಕ್ಕಂಥದ್ದು ನಾವು ಗಮನಿಸಿದರೆ ವಿಶೇಷವಾಗಿ ಗೃಹಲಕ್ಷ್ಮಿಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ನಡೆದಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಸಾಬೀತಾಗ್ತಾಯಿದೆ. ಅದೇ ರೀತಿ ಅನ್ನಭಾಗ್ಯದ್ದು ಕೂಡ ನಾನು ಪ್ರಸ್ತಾವನೆ ಮಾಡಿದ್ದೆ. ಅದರಲ್ಲಿ ಕೂಡ 2025ರ ಜನವರಿ ತಿಂಗಳ ಸುಮಾರು 627 ಕೋಟಿಯಷ್ಟು ಹಣವನ್ನು 1,30,00,000 ಪಡಿತರದಾರರಿಗೆ ಕೂಡ ಅದರಲ್ಲಿ ಹಾಕಿದ್ದಿಲ್ಲ. ಹೀಗಾಗಿ ಇವೆರಡೂ ಕೇಸುಗಳು ಇವತ್ತಿನವರೆಗೂ ಜೀವಂತಿದ್ದಾವೆ. ಆದರೆ ಇವತ್ತು ಗೃಹಲಕ್ಷ್ಮಿದು ವಿಶೇಷವಾಗಿ ಪರಿಷ್ಕರಣೆ ಅಂತಕ್ಕಂಥ ಹೊಸ ನೆಪವನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಚ್ಛೆಪಡ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿಗೆ, ನೀವು ಪರಿಷ್ಕರಣೆ ಮಾಡಿ ಯಾರೋ ಅನರ್ಹರಾದ್ರೆ ಅವ್ರು ತೆಗೆದಾಕಿ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ 1,24,00,000 ಏನು ತಾಯಂದಿದ್ರು ಅವ್ರ ಅಕೌಂಟಿಗೆ 5,000 ಕೋಟಿಯನ್ನು ನೀವು ಹಾಕಿ ಆಮೇಲೆ ಪರಿಷ್ಕರಣೆ ಮಾಡಿರಿ ಅನ್ನುವಂಥದ್ದನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂದರೆ ಇದಕ್ಕೆ ಇವತ್ತು ಗೊತ್ತಾಗ್ತಾ ಇದೆ 5,000 ಕೋಟಿ ಅಲ್ಲಿಂದ ಪ್ರಾರಂಭವಾಗಿ CAGಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕೂಡ ಎಷ್ಟು ಇದರಲ್ಲಿ ಹಗರಣಗಳು ನಡೆದಿದೆ, ಎಷ್ಟು ಅವ್ಯವಹಾರಗಳಾಗಿದ್ದಾವೆ ಅಂತ ಸ್ಪಷ್ಟ ಆಗುತ್ತೆ. ಹಾಗಾದರೆ ಇದಕ್ಕೆ ಹೊಣೆಗಾರರು ಯಾರು? ಅದು ಇವತ್ತು ಮೂಲವಾಗಿರ್ತಕ್ಕಂಥ ಪ್ರಶ್ನೆ ಆಗ್ತಾಯಿದೆ. ಹಿಂದಿನ ಸಚಿವರನ್ನು ಇದಕ್ಕೆ ಹೊಣೆಗಾರ ಮಾಡ್ತೀರಾ ಅಥವಾ ಇಲಾಖೆ ಅಧಿಕಾರಿಗಳನ್ನು ಇದಕ್ಕೆ ಹೊಣೆಗಾರ ಮಾಡ್ತೀರಾ? ಅದ್ರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಕಾರವನ್ನು ಎತ್ತುತ್ತಾ ಇಲ್ಲ. ನಾವು ಬರೀ ಪರಿಷ್ಕರಣೆ ಮಾಡ್ತೀವಿ, ಇಲ್ದವ್ರು ತೆಗೆದು ಹಾಕ್ತೀವಿ ಅಂತದ್ದೇ. ಆದರೆ ಈ ನಡೆದಿರ್ತಕ್ಕಂಥ ಘಟನೆಗೆ ಯಾರು ಮೂಲ ಕಾರಣದಾರ ಅವ್ರ ಮೇಲೆ ಆ್ಯಕ್ಷನ್ ಏನು ಮಾಡ್ತೀರಿ ಅನ್ನೋಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡಬೇಕನ್ನತಕ್ಕಂಥ ಆಗ್ರಹವನ್ನು ನಾನು ಮಾಡ್ತೀನಿ. ಎಲ್ಲಿ ಹೋಗಿ ಸರ್ ಅಣ್ಣ? ನೋಡಿ, ಇವತ್ತಿನವ್ರಿಗೆ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದು ಕ್ಲಿಯರೆನ್ಸ್ ಆಗ್ತಾಯಿಲ್ಲ 5,000 ಕೋಟಿ ಎಲ್ಲಿ ಹೋಯ್ತು ಅಂತೇಳಿ. ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳು ಹೇಳಿಲ್ಲ, ಹಿಂದಿನ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೂವರೆಗೆ ಸ್ಪಷ್ಟೀಕರಣ ಕೊಡಲಿಲ್ಲ. ಇವತ್ತಿನ ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಏನೂ ಕೂಡ ಎಲ್ಲಿ ಒಂದು ಮಾತಾಡ್ತಿಲ್ಲ. ನಾವು ಬರೀ ಪರಿಷ್ಕರಣೆ ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ವಿನ 5,000 ಕೋಟಿ ಎಲ್ಲಿ ಹೋಯಿತು ಅಂತಕ್ಕಂಥದ್ದಕ್ಕೆ ಯಾರ್ದೂ ಕಡೆ ಉತ್ತರ ಇಲ್ಲ. ಹೀಗಾಗಿ ಇದು ಸರ್ಕಾರದ ನೇರವಾಗಿರ್ತಕ್ಕಂಥ ಹೊಣೆ ಆಗುತ್ತೆ. ಅದು ಯಾರು ತಲೆ ಕಟ್ತೀರಿ ಅನ್ನೋದು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು.